ಬಂಧನಕ್ಕೆ ಧರ್ಮಸ್ಥಳ ಗ್ರಾಮಸ್ಥರಿಂದ ಆಗ್ರಹ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಒಬ್ಬ ದಲಿತ ಚಿನ್ನಯ್ಯನನ್ನ ಬಳಕೆ ಮಾಡಿಕೊಂಡು ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರ ಹೆಣೆಯುವ ಪ್ರಯತ್ನವನ್ನ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆಕ್ರೋಶ ಹೆಚ್ಚಾಗಿದೆ. ಒಂದು ವಿಡಿಯೋಗಳನ್ನ ನೀವು ಸತತವಾಗಿ ನೋಡ್ತಾ ಇದ್ರ. ಒಂದು ವಿಡಿಯೋ ಏನು ಈ ಬುರುಡೆ ಪ್ರಕರಣ ಆರಂಭವಾದಾಗಿನಿಂದ ಒಂದ್ ಕಡೆ ಇತ್ತು, ಇದೀಗ ಮತ್ತೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಏನ್ ಹೇಳ್ತೀರಿ? ನೋಡಿ, ಎಲ್ಲವೂ ಇದು ಸುಳ್ಳುಗಳ ಕಂತೆ. ಒಂದು ಸುಳ್ಳುಗಳ ಬೆಟ್ಟವನ್ನೇ ತಂದು ಅದನ್ನು ಅಗೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ, ಆ ವ್ಯಕ್ತಿ ಏನಿದನೋ ಅವನು ಪ್ರೆಸ್ ರಿಲೀಸ್ ಅಲ್ಲಿ ಅವತ್ತು ವಕೀಲರ ಮೂಲಕ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ನಾನು 2014 ಇಸುವಿಂದ ಇಲ್ಲಿಂದ ಹೋದವನು, ಕೆಲಸ ಬಿಟ್ಟು ಹೋದವನು, ಧರ್ಮಸ್ಥಳಕ್ಕೆ ಬರಲೇ ಇಲ್ಲ. ನಾನು ಎಲ್ಲೋ ಬೇರೆ ಬೇರೆ ರಾಜ್ಯಗಳಲ್ಲಿದ್ದೆ. ನಾನು ಬಂದ್ರೆ ಒಂದು ವೇಳೆ ಈಗ ಬಂದ್ರೆ ನನಗೆ ಕೊಲೆ ಬೆದರಿಕೆ ಇದೆ ಅಲ್ಲಿ ಅಂತ ಹೇಳುವಂತ ದೃಷ್ಟಿಯಿಂದ ನಾನು ಅಲ್ಲಿ ಹೋಗ್ಲಿಲ್ಲ. ಹಾಗಾಗಿ ನಾನು ಬರಲೇ ಇಲ್ಲ ಅಂತ ಹೇಳ್ತಾನೆ ಒಂದು ಕಡೆ. ಆ ಪ್ರೆಸ್ ರಿಲೀಸ್ ಅಲ್ಲಿ ವಕೀಲರು ರಿಲೀಸ್ ಮಾಡಿದಂತ ಪ್ರೆಸ್ ನೋಟ್ ಅಲ್ಲಿ ಅವರು ಹೇಳುವಂತದ್ದು. ಆ ನಂತರ ಈ ವಿಡಿಯೋವನ್ನು 2 ವರ್ಷದ ಹಿಂದೆ ಬಿಡುಗಡೆ ಮಾಡಿದ್ದು ಅಂತ ಹೇಳ್ತಾರೆ, 2023ರಲ್ಲಿ ಅಂತ ಹೇಳ್ತಾರೆ. ಹಾಗಾದ್ರೆ ಯಾವುದು ಸತ್ಯ? ಇವರು ಮಾಡುವಂತದ್ದೇ ಈ ಬುರುಡೆ ಏನಿದೆಯೋ ಇದೆಲ್ಲ ಸುಳ್ಳುಗಳ ಕಂತೆ. ಒಟ್ಟಾರೆಯಾಗಿ ಏನು ಅಂತ ಹೇಳಿದ್ರೆ, ಒಂದು ಜನರಿಗೆ ಒಂದು ಮಂಕು ಮರಳು ಮಾಡಿ ಜನರನ್ನು ಯಾವುದೋ ಒಂದು ರೀತಿಯಲ್ಲಿ ಉಪಯೋಗಿಸಿಕೊಂಡು ಅವರನ್ನು ಕೆಟ್ಟದಾಗಿ ಬಿಂಬಿಸಿ ಒಟ್ಟಾರೆಯಾಗಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಒಂದು ಕೆಟ್ಟ ಹೆಸರನ್ನು ತರಬೇಕು, ಧರ್ಮಾಧಿಕಾರಿಗಳಿಗೆ ಕೆಟ್ಟ ಹೆಸರನ್ನು ತರಬೇಕು, ಅವರ ಕುಟುಂಬಕ್ಕೆ ಕೆಟ್ಟ ಹೆಸರನ್ನು ತರಬೇಕು ಅಂತ ಹೇಳುವಂತ ನಾಟಕದ ಒಂದು ಅಂಗ. ಇದೆಲ್ಲ ಸತ್ಯಗಳು ಹೊರಗಡೆ ಬರ್ತಾ ಇದ್ದಾವೆ ಈಗ. ಯಾಕೆಂತ ಹೇಳಿದ್ರೆ ಎಲ್ಲವೂ ಅವರು ಹೇಳ್ತಿರೋದು ಸುಳ್ಳು ಅಂತ ಹೇಳಿ ಗೊತ್ತಾಗಿದೆ. ಹಾಗಾಗಿ ಇದು ವಿಡಿಯೋ ತುಣುಕುಗಳು ಅದು ಬೆದರಿಸಿ ಮಾಡಿದಾರ, ಸತ್ಯವಾಗಿ ಮಾಡಿದಾರ ಅಂತ ಹೇಳುವುದನ್ನು ಇನ್ನು SIT ಅವರು ತನಿಖೆ ಮಾಡುವಾಗ ಗೊತ್ತಾಗ್ತದೆ ನಮಗೆ. ಅದು ಈ ಮಲ್ಲಿಕಾ ಅಂದ್ರೆ ಚಿನ್ನಯ್ಯನ ಹೆಂಡತಿ ಮಲ್ಲಿಕಾ ಕೂಡ ನಿನ್ನೆ ನಮ್ಮಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ನಮಗೆ ಹೇಗೆ ಒಳಗಡೆ ಸೇರಿಸಲಾಯಿತು ಅಂತ ಹೇಳಬೇಕು, ಅದರ ಬಗ್ಗೆ. ಮಲ್ಲಿಕಾ ಎಂಬುವರು ನನಗೆ ಗೊತ್ತಿಲ್ಲ, ಅವರು 2ನೇ ಹೆಂಡತಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮಾಧ್ಯಮದ ಮೂಲಕ ನಾನು ನೋಡಿರುವಂತದ್ದು. ಅವರು ಪ್ರಥಮವಾಗಿ ಇಂಟರ್ವ್ಯೂ ಮಾಡುವಾಗ ಅವರನ್ನಲ್ಲಿ ಕೂತುಗೊಳಿಸಿದ್ದಾರೆ. ಮತ್ತೆ ಮೊನ್ನೆ ಹೇಳಿದ್ರು ನಮಗೆ ಗೊತ್ತೇ ಇಲ್ಲ, ಅವರನ್ನು ಏನೋ ಕರ್ಕೊಂಡು ಹೋದ್ರು ಅಂತ ಹೇಳುವುದನ್ನು ಅವರು ಹೇಳಿದ್ರು. ಬಹುಶಃ ಅವರನ್ನು ಏನೋ ಒಂಥರ ಅವರಿಗೇನೋ ಆಮಿಷ ಒಡ್ಡಿ ಅವರನ್ನೇನೋ ಪಾಪದವರು ನೋಡಿ, ಅವರು ದುಡಿದು ತಿನ್ನುವಂತ ಕಾರ್ಮಿಕ ವಿಭಾಗದವರು ಎಲ್ಲೋ ಇದ್ರು, ಪಾಪ ದುಡ್ಕೊಂಡು ಅವರಷ್ಟಕ್ಕೆ ಇದ್ರು, ಏನೋ ಮಾಡ್ತಿದ್ರು. ಇಲ್ಲಿ ನಿಜವಾಗಿ ಅವರು ಹೋಗಿದ್ದು ಏನು, ಯಾಕೆ, ಏನು ಅಂತ ಹೇಳೋದು ಎಲ್ಲ ಗೊತ್ತಿದೆ. ಈಗ ಏನಾಯ್ತು, ಅವನ ಕುಟುಂಬ ಬೀದಿಗೆ ಬಿತ್ತಲ್ಲ, ಇದಕ್ಕೆ ಜವಾಬ್ದಾರಿ ಯಾರು? ಅವರು ತಿಮರೋಡಿ ಟೀಮ್ ಬಂಧನಕ್ಕೆ ಧರ್ಮಸ್ಥಳ ಗ್ರಾಮಸ್ಥರಿಂದ ಆಗ್ರಹ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಒಬ್ಬ ದಲಿತ ಚಿನ್ನಯ್ಯನನ್ನ ಬಳಕೆ ಮಾಡಿಕೊಂಡು ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರ ಹೆಣೆಯುವ ಪ್ರಯತ್ನವನ್ನ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆಕ್ರೋಶ ಹೆಚ್ಚಾಗಿದೆ. ಒಂದು ವಿಡಿಯೋಗಳನ್ನ ನೀವು ಸತತವಾಗಿ ನೋಡ್ತಾ ಇದ್ರ. ಒಂದು ವಿಡಿಯೋ ಏನು ಈ ಬುರುಡೆ ಪ್ರಕರಣ ಆರಂಭವಾದಾಗಿನಿಂದ ಒಂದ್ ಕಡೆ ಇತ್ತು, ಇದೀಗ ಮತ್ತೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಏನ್ ಹೇಳ್ತೀರಿ? ನೋಡಿ, ಎಲ್ಲವೂ ಇದು ಸುಳ್ಳುಗಳ ಕಂತೆ. ಒಂದು ಸುಳ್ಳುಗಳ ಬೆಟ್ಟವನ್ನೇ ತಂದು ಅದನ್ನು ಅಗೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ, ಆ ವ್ಯಕ್ತಿ ಏನಿದನೋ ಅವನು ಪ್ರೆಸ್ ರಿಲೀಸ್ ಅಲ್ಲಿ ಅವತ್ತು ವಕೀಲರ ಮೂಲಕ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ನಾನು 2014 ಇಸುವಿಂದ ಇಲ್ಲಿಂದ ಹೋದವನು, ಕೆಲಸ ಬಿಟ್ಟು ಹೋದವನು, ಧರ್ಮಸ್ಥಳಕ್ಕೆ ಬರಲೇ ಇಲ್ಲ. ನಾನು ಎಲ್ಲೋ ಬೇರೆ ಬೇರೆ ರಾಜ್ಯಗಳಲ್ಲಿದ್ದೆ. ನಾನು ಬಂದ್ರೆ ಒಂದು ವೇಳೆ ಈಗ ಬಂದ್ರೆ ನನಗೆ ಕೊಲೆ ಬೆದರಿಕೆ ಇದೆ ಅಲ್ಲಿ ಅಂತ ಹೇಳುವಂತ ದೃಷ್ಟಿಯಿಂದ ನಾನು ಅಲ್ಲಿ ಹೋಗ್ಲಿಲ್ಲ. ಹಾಗಾಗಿ ನಾನು ಬರಲೇ ಇಲ್ಲ ಅಂತ ಹೇಳ್ತಾನೆ ಒಂದು ಕಡೆ. ಆ ಪ್ರೆಸ್ ರಿಲೀಸ್ ಅಲ್ಲಿ ವಕೀಲರು ರಿಲೀಸ್ ಮಾಡಿದಂತ ಪ್ರೆಸ್ ನೋಟ್ ಅಲ್ಲಿ ಅವರು ಹೇಳುವಂತದ್ದು. ಆ ನಂತರ ಈ ವಿಡಿಯೋವನ್ನು 2 ವರ್ಷದ ಹಿಂದೆ ಬಿಡುಗಡೆ ಮಾಡಿದ್ದು ಅಂತ ಹೇಳ್ತಾರೆ, 2023ರಲ್ಲಿ ಅಂತ ಹೇಳ್ತಾರೆ. ಹಾಗಾದ್ರೆ ಯಾವುದು ಸತ್ಯ? ಇವರು ಮಾಡುವಂತದ್ದೇ ಈ ಬುರುಡೆ ಏನಿದೆಯೋ ಇದೆಲ್ಲ ಸುಳ್ಳುಗಳ ಕಂತೆ. ಒಟ್ಟಾರೆಯಾಗಿ ಏನು ಅಂತ ಹೇಳಿದ್ರೆ, ಒಂದು ಜನರಿಗೆ ಒಂದು ಮಂಕು ಮರಳು ಮಾಡಿ ಜನರನ್ನು ಯಾವುದೋ ಒಂದು ರೀತಿಯಲ್ಲಿ ಉಪಯೋಗಿಸಿಕೊಂಡು ಅವರನ್ನು ಕೆಟ್ಟದಾಗಿ ಬಿಂಬಿಸಿ ಒಟ್ಟಾರೆಯಾಗಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಒಂದು ಕೆಟ್ಟ ಹೆಸರನ್ನು ತರಬೇಕು, ಧರ್ಮಾಧಿಕಾರಿಗಳಿಗೆ ಕೆಟ್ಟ ಹೆಸರನ್ನು ತರಬೇಕು, ಅವರ ಕುಟುಂಬಕ್ಕೆ ಕೆಟ್ಟ ಹೆಸರನ್ನು ತರಬೇಕು ಅಂತ ಹೇಳುವಂತ ನಾಟಕದ ಒಂದು ಅಂಗ. ಇದೆಲ್ಲ ಸತ್ಯಗಳು ಹೊರಗಡೆ ಬರ್ತಾ ಇದ್ದಾವೆ ಈಗ. ಯಾಕೆಂತ ಹೇಳಿದ್ರೆ ಎಲ್ಲವೂ ಅವರು ಹೇಳ್ತಿರೋದು ಸುಳ್ಳು ಅಂತ ಹೇಳಿ ಗೊತ್ತಾಗಿದೆ. ಹಾಗಾಗಿ ಇದು ವಿಡಿಯೋ ತುಣುಕುಗಳು ಅದು ಬೆದರಿಸಿ ಮಾಡಿದಾರ, ಸತ್ಯವಾಗಿ ಮಾಡಿದಾರ ಅಂತ ಹೇಳುವುದನ್ನು ಇನ್ನು SIT ಅವರು ತನಿಖೆ ಮಾಡುವಾಗ ಗೊತ್ತಾಗ್ತದೆ ನಮಗೆ. ಅದು ಈ ಮಲ್ಲಿಕಾ ಅಂದ್ರೆ ಚಿನ್ನಯ್ಯನ ಹೆಂಡತಿ ಮಲ್ಲಿಕಾ ಕೂಡ ನಿನ್ನೆ ನಮ್ಮಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ನಮಗೆ ಹೇಗೆ ಒಳಗಡೆ ಸೇರಿಸಲಾಯಿತು ಅಂತ ಹೇಳಬೇಕು, ಅದರ ಬಗ್ಗೆ. ಮಲ್ಲಿಕಾ ಎಂಬವರು ನನಗೆ ಗೊತ್ತಿಲ್ಲ, ಅವರು 2ನೇ ಹೆಂಡತಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮಾಧ್ಯಮದ ಮೂಲಕ ನಾನು ನೋಡಿರುವಂತದ್ದು. ಅವರು ಪ್ರಥಮವಾಗಿ ಇಂಟರ್ವ್ಯೂ ಮಾಡುವಾಗ ಅವರನ್ನಲ್ಲಿ ಕೂತುಗೊಳಿಸಿದ್ದಾರೆ. ಮತ್ತೆ ಮೊನ್ನೆ ಹೇಳಿದ್ರು ನಮಗೆ ಗೊತ್ತೇ ಇಲ್ಲ, ಅವರನ್ನು ಏನೋ ಕರ್ಕೊಂಡು ಹೋದ್ರು ಅಂತ ಹೇಳುವುದನ್ನು ಅವರು ಹೇಳಿದ್ರು. ಬಹುಶಃ ಅವರನ್ನು ಏನೋ ಒಂಥರ ಅವರಿಗೇನೋ ಆಮಿಷ ಒಡ್ಡಿ ಅವರನ್ನೇನೋ ಪಾಪದವರು ನೋಡಿ, ಅವರು ದುಡಿದು ತಿನ್ನುವಂತ ಕಾರ್ಮಿಕ ವಿಭಾಗದವರು ಎಲ್ಲೋ ಇದ್ರು, ಪಾಪ ದುಡ್ಕೊಂಡು ಅವರಷ್ಟಕ್ಕೆ ಇದ್ರು, ಏನೋ ಮಾಡ್ತಿದ್ರು. ಇಲ್ಲಿ ನಿಜವಾಗಿ ಅವರು ಹೋಗಿದ್ದು ಏನು, ಯಾಕೆ, ಏನು ಅಂತ ಹೇಳೋದು ಎಲ್ಲ ಗೊತ್ತಿದೆ. ಈಗ ಏನಾಯ್ತು, ಅವನ ಕುಟುಂಬ ಬೀದಿಗೆ ಬಿತ್ತಲ್ಲ, ಇದಕ್ಕೆ ಜವಾಬ್ದಾರಿ ಯಾರು? ಅವರು ತಿಮರೋಡಿ ಟೀಮ್ ಬಂಧನಕ್ಕೆ ಧರ್ಮಸ್ಥಳ ಗ್ರಾಮಸ್ಥರಿಂದ ಆಗ್ರಹ ಹೆಚ್ಚಾಗ್ತಾ ಇದೆ.
ಅದರಲ್ಲೂ ಒಬ್ಬ ದಲಿತ ಚಿನ್ನಯ್ಯನನ್ನ ಬಳಕೆ ಮಾಡಿಕೊಂಡು ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರ ಹೆಣೆಯುವ ಪ್ರಯತ್ನವನ್ನ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆಕ್ರೋಶ ಹೆಚ್ಚಾಗಿದೆ. ಈಗ ಒಂದು ವಿಡಿಯೋಗಳನ್ನ ನೀವು ಸತತವಾಗಿ ನೋಡ್ತಾ ಇದ್ರ. ಒಂದು ವಿಡಿಯೋ ಏನು ಈ ಬುರುಡೆ ಪ್ರಕರಣ ಆರಂಭವಾದಾಗಿನಿಂದ ಒಂದ್ ಕಡೆ ಇತ್ತು, ಇದೀಗ ಮತ್ತೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಏನ್ ಹೇಳ್ತೀರಿ? ನೋಡಿ, ಎಲ್ಲವೂ ಇದು ಸುಳ್ಳುಗಳ ಕಂತೆ. ಒಂದು ಸುಳ್ಳುಗಳ ಬೆಟ್ಟವನ್ನೇ ತಂದು ಅದನ್ನು ಅಗೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ, ಆ ವ್ಯಕ್ತಿ ಏನಿದನೋ ಅವನು ಪ್ರೆಸ್ ರಿಲೀಸ್ ಅಲ್ಲಿ ಅವತ್ತು ವಕೀಲರ ಮೂಲಕ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ನಾನು 2014 ಇಸ್ವಿಯಿಂದ ಇಲ್ಲಿಂದ ಹೋದವನು, ಕೆಲಸ ಬಿಟ್ಟು ಹೋದವನು, ಧರ್ಮಸ್ಥಳಕ್ಕೆ ಬರಲೇ ಇಲ್ಲ. ನಾನು ಎಲ್ಲೋ ಬೇರೆ ಬೇರೆ ರಾಜ್ಯಗಳಲ್ಲಿದ್ದೆ. ನಾನು ಬಂದ್ರೆ ಒಂದು ವೇಳೆಗೆ ಬಂದ್ರೆ ನನಗೆ ಕೊಲೆ ಬೆದರಿಕೆ ಇದೆ ಅಲ್ಲಿ ಅಂತ ಹೇಳುವಂತ ದೃಷ್ಟಿಯಿಂದ ನಾನು ಅಲ್ಲಿ ಹೋಗ್ಲಿಲ್ಲ. ಹಾಗಾಗಿ ನಾನು ಬರಲೇ ಇಲ್ಲ ಅಂತ ಹೇಳ್ತಾನೆ ಒಂದು ಕಡೆ. ಆ ಪ್ರೆಸ್ ರಿಲೀಸ್ ಅಲ್ಲಿ ವಕೀಲರು ರಿಲೀಸ್ ಮಾಡಿದಂತ ಪ್ರೆಸ್ ನೋಟ್ ಅಲ್ಲಿ ಅವರು ಹೇಳುವಂತದ್ದು. ಆ ನಂತರ ಈ ವಿಡಿಯೋವನ್ನು 2 ವರ್ಷದ ಹಿಂದೆ ಬಿಡುಗಡೆ ಮಾಡಿದ್ದು ಅಂತ ಹೇಳ್ತಾರೆ, 2023ರಲ್ಲಿ ಅಂತ ಹೇಳ್ತಾರೆ. ಹಾಗಾದ್ರೆ ಯಾವುದು ಸತ್ಯ? ಇವರು ಮಾಡುವಂತದ್ದೇ ಈ ಬುರುಡೆ ಏನಿದೆಯೋ ಇದೆಲ್ಲ ಸುಳ್ಳುಗಳ ಕಂತೆ. ಒಟ್ಟಾರೆಯಾಗಿ ಏನು ಅಂತ ಹೇಳಿದ್ರೆ, ಒಂದು ಜನರಿಗೆ ಒಂದು ಮಂಕು ಮರಳು ಮಾಡಿ ಜನರನ್ನು ಯಾವುದೋ ಒಂದು ರೀತಿಯಲ್ಲಿ ಉಪಯೋಗಿಸಿಕೊಂಡು ಅವರನ್ನು ಕೆಟ್ಟದಾಗಿ ಬಿಂಬಿಸಿ ಒಟ್ಟಾರೆಯಾಗಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಒಂದು ಕೆಟ್ಟ ಹೆಸರನ್ನು ತರಬೇಕು, ಧರ್ಮಾಧಿಕಾರಿಗಳಿಗೆ ಕೆಟ್ಟ ಹೆಸರನ್ನು ತರಬೇಕು, ಅವರ ಕುಟುಂಬಕ್ಕೆ ಕೆಟ್ಟ ಹೆಸರನ್ನು ತರಬೇಕು ಅಂತ ಹೇಳುವಂತ ನಾಟಕದ ಒಂದು ಅಂಗ. ಇದೆಲ್ಲ ಸತ್ಯಗಳು ಹೊರಗಡೆ ಬರ್ತಾ ಇದ್ದಾವೆ ಈಗ. ಯಾಕಂತ ಹೇಳಿದ್ರೆ ಎಲ್ಲವೂ ಅವರು ಹೇಳ್ತಿರೋದು ಸುಳ್ಳು ಅಂತ ಹೇಳಿ ಗೊತ್ತಾಗಿದೆ. ಹಾಗಾಗಿ ಇದು ವಿಡಿಯೋ ತುಣುಕುಗಳು ಅದು ಬೆದರಿಸಿ ಮಾಡಿದಾರ, ಸತ್ಯವಾಗಿ ಮಾಡಿದಾರ ಅಂತ ಹೇಳುವುದನ್ನು ಇನ್ನು SIT ಅವರು ತನಿಖೆ ಮಾಡುವಾಗ ಗೊತ್ತಾಗ್ತದೆ ನಮಗೆ. ಅದು ಈ ಮಲ್ಲಿಕಾ ಅಂದ್ರೆ ಚಿನ್ನಯ್ಯನ ಹೆಂಡತಿ ಮಲ್ಲಿಕಾ ಕೂಡ ನಿನ್ನೆ ನಮ್ಮಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ನಮಗೆ ಹೇಗೆ ಒಳಗಡೆ ಸೇರಿಸಲಾಯಿತು ಅಂತ ಹೇಳಬೇಕು, ಅದ್ರ ಬಗ್ಗೆ. ಮಲ್ಲಿಕಾ ಎಂಬವ್ರು ನನಗೆ ಗೊತ್ತಿಲ್ಲ, ಅವ್ರು 2ನೇ ಹೆಂಡತಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮಾಧ್ಯಮದ ಮೂಲಕ ನಾನು ನೋಡಿರುವಂತದ್ದು. ಅವರು ಪ್ರಥಮವಾಗಿ ಇಂಟರ್ವ್ಯೂ ಮಾಡುವಾಗ ಅವರನ್ನಲ್ಲಿ ಕೂತುಗೊಳಿಸಿದ್ದಾರೆ. ಮತ್ತೆ ಮೊನ್ನೆ ಹೇಳಿದ್ರು ನಮಗೆ ಗೊತ್ತೇ ಇಲ್ಲ, ಅವರನ್ನು ಏನೋ ಕರ್ಕೊಂಡು ಹೋದ್ರು ಅಂತ ಹೇಳುವುದನ್ನು ಅವರು ಹೇಳಿದ್ರು. ಬಹುಶಃ ಅವರನ್ನು ಏನು ಒಂಥರ ಅವರಿಗೇನೋ ಆಮಿಷ ಒಡ್ಡಿ, ಅವರನ್ನೇನೋ ಪಾಪದವ್ರು ನೋಡಿ, ಅವರು ದುಡಿದು ತಿನ್ನುವಂತ ಕಾರ್ಮಿಕ ವಿಭಾಗದವರು ಎಲ್ಲೋ ಇದ್ರು, ಪಾಪ ದುಡ್ಕೊಂಡು ಅವರಷ್ಟಕ್ಕೆ ಇದ್ರು, ಏನೋ ಮಾಡ್ತಿದ್ರು. ಇಲ್ಲಿ ನಿಜವಾಗಿ ಅವರು ಹೋಗಿದ್ದು ಏನು, ಯಾಕೆ ಏನು ಅಂತ ಹೇಳೋದು ಎಲ್ಲ ಗೊತ್ತಿದೆ. ಈಗ ಏನಾಯ್ತು, ಅವನ ಕುಟುಂಬ ಬೀದಿಗೆ ಬಿತ್ತಲ್ಲ, ಇದಕ್ಕೆ ಜವಾಬ್ದಾರಿ ಯಾರು? ಅವರು ತಿಮರೋಡಿ ಟೀಮ್ ಬಂಧನಕ್ಕೆ ಧರ್ಮಸ್ಥಳ ಗ್ರಾಮಸ್ಥರಿಂದ ಆಗ್ರಹ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಒಬ್ಬ ದಲಿತ ಚಿನ್ನಯ್ಯನನ್ನ ಬಳಕೆ ಮಾಡಿಕೊಂಡು ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರ ಹೆಣೆಯುವ ಪ್ರಯತ್ನವನ್ನ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆಕ್ರೋಶ ಹೆಚ್ಚಾಗಿದೆ. ಒಂದು ವಿಡಿಯೋಗಳನ್ನ ನೀವು ಸತತವಾಗಿ ನೋಡ್ತಾ ಇದ್ರ. ಒಂದು ವಿಡಿಯೋ ಏನು ಈ ಬುರುಡೆ ಪ್ರಕರಣ ಆರಂಭವಾದಾಗಿನಿಂದ ಒಂದ್ ಕಡೆ ಇತ್ತು, ಇದೀಗ ಮತ್ತೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಏನ್ ಹೇಳ್ತೀರಿ? ನೋಡಿ, ಎಲ್ಲವೂ ಇದು ಸುಳ್ಳುಗಳ ಕಂತೆ. ಒಂದು ಸುಳ್ಳುಗಳ ಬೆಟ್ಟವನ್ನೇ ತಂದು ಅದನ್ನು ಅಗೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ, ಆ ವ್ಯಕ್ತಿ ಏನಿದನೋ ಅವನು ಪ್ರೆಸ್ ರಿಲೀಸ್ ಅಲ್ಲಿ ಅವತ್ತು ವಕೀಲರ ಮೂಲಕ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ನಾನು 2014 ಇಸ್ವಿಯಿಂದ ಇಲ್ಲಿಂದ ಹೋದವನು, ಕೆಲಸ ಬಿಟ್ಟು ಹೋದವನು, ಧರ್ಮಸ್ಥಳಕ್ಕೆ ಬರಲೇ ಇಲ್ಲ. ನಾನು ಎಲ್ಲೋ ಬೇರೆ ಬೇರೆ ರಾಜ್ಯಗಳಲ್ಲಿದ್ದೆ. ನಾನು ಬಂದ್ರೆ ಒಂದು ವೇಳೆಗೆ ಬಂದ್ರೆ ನನಗೆ ಕೊಲೆ ಬೆದರಿಕೆ ಇದೆ ಅಲ್ಲಿ ಅಂತ ಹೇಳುವಂತ ದೃಷ್ಟಿಯಿಂದ ನಾನು ಅಲ್ಲಿ ಹೋಗ್ಲಿಲ್ಲ. ಹಾಗಾಗಿ ನಾನು ಬರಲೇ ಇಲ್ಲ ಅಂತ ಹೇಳ್ತಾನೆ ಒಂದು ಕಡೆ. ಆ ಪ್ರೆಸ್ ರಿಲೀಸ್ ಅಲ್ಲಿ ವಕೀಲರು ರಿಲೀಸ್ ಮಾಡಿದಂತ ಪ್ರೆಸ್ ನೋಟ್ ಅಲ್ಲಿ ಅವರು ಹೇಳುವಂತದ್ದು. ಆ ನಂತರ ಈ ವಿಡಿಯೋವನ್ನು 2 ವರ್ಷದ ಹಿಂದೆ ಬಿಡುಗಡೆ ಮಾಡಿದ್ದು ಅಂತ ಹೇಳ್ತಾರೆ, 2023ರಲ್ಲಿ ಅಂತ ಹೇಳ್ತಾರೆ. ಹಾಗಾದ್ರೆ ಯಾವುದು ಸತ್ಯ? ಇವರು ಮಾಡುವಂತದ್ದೇ ಈ ಬುರುಡೆ ಏನಿದೆಯೋ ಇದೆಲ್ಲ ಸುಳ್ಳುಗಳ ಕಂತೆ. ಒಟ್ಟಾರೆಯಾಗಿ ಏನು ಅಂತ ಹೇಳಿದ್ರೆ, ಒಂದು ಜನರಿಗೆ ಒಂದು ಮಂಕು ಮರಳು ಮಾಡಿ ಜನರನ್ನು ಯಾವುದೋ ಒಂದು ರೀತಿಯಲ್ಲಿ ಉಪಯೋಗಿಸಿಕೊಂಡು ಅವರನ್ನು ಕೆಟ್ಟದಾಗಿ ಬಿಂಬಿಸಿ ಒಟ್ಟಾರೆಯಾಗಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಒಂದು ಕೆಟ್ಟ ಹೆಸರನ್ನು ತರಬೇಕು, ಧರ್ಮಾಧಿಕಾರಿಗಳಿಗೆ ಕೆಟ್ಟ ಹೆಸರನ್ನು ತರಬೇಕು, ಅವರ ಕುಟುಂಬಕ್ಕೆ ಕೆಟ್ಟ ಹೆಸರನ್ನು ತರಬೇಕು ಅಂತ ಹೇಳುವಂತ ನಾಟಕದ ಒಂದು ಅಂಗ. ಇದೆಲ್ಲ ಸತ್ಯಗಳು ಹೊರಗಡೆ ಬರ್ತಾ ಇದ್ದಾವೆ ಈಗ. ಯಾಕಂತ ಹೇಳಿದ್ರೆ ಎಲ್ಲವೂ ಅವರು ಹೇಳ್ತಿರೋದು ಸುಳ್ಳು ಅಂತ ಹೇಳಿ ಗೊತ್ತಾಗಿದೆ. ಹಾಗಾಗಿ ಇದು ವಿಡಿಯೋ ತುಣುಕುಗಳು ಅದು ಬೆದರಿಸಿ ಮಾಡಿದಾರ, ಸತ್ಯವಾಗಿ ಮಾಡಿದಾರ ಅಂತ ಹೇಳುವುದನ್ನು ಇನ್ನು SIT ಅವರು ತನಿಖೆ ಮಾಡುವಾಗ ಗೊತ್ತಾಗ್ತದೆ ನಮಗೆ. ಅದು ಈ ಮಲ್ಲಿಕಾ ಅಂದ್ರೆ ಚಿನ್ನಯ್ಯನ ಹೆಂಡತಿ ಮಲ್ಲಿಕಾ ಕೂಡ ನಿನ್ನೆ ನಮ್ಮಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ನಮಗೆ ಹೇಗೆ ಒಳಗಡೆ ಸೇರಿಸಲಾಯಿತು ಅಂತ ಹೇಳಬೇಕು, ಅದ್ರ ಬಗ್ಗೆ. ಮಲ್ಲಿಕಾ ಎಂಬವ್ರು ನನಗೆ ಗೊತ್ತಿಲ್ಲ, ಅವ್ರು 2ನೇ ಹೆಂಡತಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮಾಧ್ಯಮದ ಮೂಲಕ ನಾನು ನೋಡಿರುವಂತದ್ದು. ಅವರು ಪ್ರಥಮವಾಗಿ ಇಂಟರ್ವ್ಯೂ ಮಾಡುವಾಗ ಅವರನ್ನಲ್ಲಿ ಕೂತುಗೊಳಿಸಿದ್ದಾರೆ. ಮತ್ತೆ ಮೊನ್ನೆ ಹೇಳಿದ್ರು ನಮಗೆ ಗೊತ್ತೇ ಇಲ್ಲ, ಅವರನ್ನು ಏನೋ ಕರ್ಕೊಂಡು ಹೋದ್ರು ಅಂತ ಹೇಳುವುದನ್ನು ಅವರು ಹೇಳಿದ್ರು. ಬಹುಶಃ ಅವರನ್ನು ಏನು ಒಂಥರ ಅವರಿಗೇನೋ ಆಮಿಷ ಒಡ್ಡಿ, ಅವರನ್ನೇನೋ ಪಾಪದವ್ರು ನೋಡಿ, ಅವರು ದುಡಿದು ತಿನ್ನುವಂತ ಕಾರ್ಮಿಕ ವಿಭಾಗದವರು ಎಲ್ಲೋ ಇದ್ರು, ಪಾಪ ದುಡ್ಕೊಂಡು ಅವರಷ್ಟಕ್ಕೆ ಇದ್ರು, ಏನೋ ಮಾಡ್ತಿದ್ರು. ಇಲ್ಲಿ ನಿಜವಾಗಿ ಅವರು ಹೋಗಿದ್ದು ಏನು, ಯಾಕೆ ಏನು ಅಂತ ಹೇಳೋದು ಎಲ್ಲ ಗೊತ್ತಿದೆ. ಈಗ ಏನಾಯ್ತು, ಅವನ ಕುಟುಂಬ ಬೀದಿಗೆ ಬಿತ್ತಲ್ಲ, ಇದಕ್ಕೆ ಜವಾಬ್ದಾರಿ ಯಾರು? ಅವರು ತಿಮರೋಡಿ ಟೀಮ್ ಬಂಧನಕ್ಕೆ ಧರ್ಮಸ್ಥಳ ಗ್ರಾಮಸ್ಥರಿಂದ ಆಗ್ರಹ ಹೆಚ್ಚಾಗ್ತಾ ಇದೆ. ಅದರಲ್ಲೂ
ಒಬ್ಬ ದಲಿತ ಚಿನ್ನಯ್ಯನನ್ನ ಬಳಕೆ ಮಾಡಿಕೊಂಡು ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರ ಹೆಣೆಯೋ ಪ್ರಯತ್ನವನ್ನ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆಕ್ರೋಶ ಹೆಚ್ಚಾಗಿದೆ. ಈಗ ಒಂದು ವಿಡಿಯೋಗಳನ್ನ ನೀವು ಸತತವಾಗಿ ನೋಡ್ತಾ ಇದ್ರ. ಒಂದು ವಿಡಿಯೋ ಏನು ಈ ಬುರುಡೆ ಪ್ರಕರಣ ಆರಂಭವಾದಾಗಿನಿಂದ ಒಂದ್ ಕಡೆ ಇತ್ತು, ಇದೀಗ ಮತ್ತೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಏನ್ ಹೇಳ್ತೀರಿ? ನೋಡಿ, ಎಲ್ಲವೂ ಇದು ಸುಳ್ಳುಗಳ ಕಂತೆ. ಒಂದು ಸುಳ್ಳುಗಳ ಬೆಟ್ಟವನ್ನೇ ತಂದು ಅದನ್ನು ಅಗೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಆ ವ್ಯಕ್ತಿ ಏನಿದನೋ ಅವನು ಪ್ರೆಸ್ ರಿಲೀಸ್ ಅಲ್ಲಿ ಅವತ್ತು ವಕೀಲರ ಮೂಲಕ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ನಾನು 2014 ಇಸುವಿಂದ ಇಲ್ಲಿಂದ ಹೋದವನು, ಕೆಲಸ ಬಿಟ್ಟು ಹೋದವನು, ಧರ್ಮಸ್ಥಳಕ್ಕೆ ಬರಲೇ ಇಲ್ಲ. ನಾನು ಎಲ್ಲೋ ಬೇರೆ ಬೇರೆ ರಾಜ್ಯಗಳಲ್ಲಿದ್ದೆ. ನಾನು ಬಂದ್ರೆ ಒಂದು ವೇಳೆ ಈಗ ಬಂದ್ರೆ ನನಗೆ ಕೊಲೆ ಬೆದರಿಕೆ ಇದೆ ಅಲ್ಲಿ ಅಂತ ಹೇಳುವಂತ ದೃಷ್ಟಿಯಿಂದ ನಾನು ಅಲ್ಲಿ ಹೋಗ್ಲಿಲ್ಲ. ಹಾಗಾಗಿ ನಾನು ಬರಲೇ ಇಲ್ಲ ಅಂತ ಹೇಳ್ತಾನೆ ಒಂದು ಕಡೆ. ಆ ಪ್ರೆಸ್ ರಿಲೀಸ್ ಅಲ್ಲಿ ವಕೀಲರು